ಎಡೆದೋರೆ ಅಂತ ಎದಕ್ಕೆ ಕರೀತಾರೆ ಹೇಳು? ಇದು ನಮ್ಮ ಕಾಲೇಜು. ಊರು ಬಿಟ್ಟರು ಸೋಮವಾರ ಬಂದ್ಬಿಡ ಅಂತೇಳಿ ಬೆಂಗಳೂರು ಬಿಟ್ಟು ಬಂದು ಟ್ರಾಫಿಕ್ ಬಂದ್ಬಿಡುವ. ಹಾಯ್ ತಿರುಮಲ್ ಅವರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ಗೆ ಸ್ವಾಗತ. ತಿರುಮಲ್ ಅವರೇ, ನಮ್ಮನ್ನ ಈಗ ನಾಷ್ಟಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಫೇಮಸ್ ಏನೈತಿ ಇಲ್ಲಿ? ಫೇಮಸ್ ಅಂದರೆ ರಾಯಚೂರಾಗ ಒಗ್ಗರಣೆ ಬಜ್ಜಿ. ಆ್ಯಕ್ಚುಲಿ ಹಿಸ್ಟ್ರಿ ಐತೆ ಅದಕ್ಕೆ, 20 years ಹಿಸ್ಟ್ರಿ. ಸಾದಾಪುರ ಕೊಟ್ಟು ಒಗ್ಗರಣೆ ಬಜ್ಜಿ ಅಂತ APMC ಒಳಗೆ ಮೇಲೆ ಒಂದು ಸುಮಾರು 100 ರೂಪಾಯಿ ಹೆಚ್ಚು ಬ್ಲಾಗ್ ಬಂದಾಗ್ಬಿಡು. ಓಕೆ, ನಾವೊಂದು ಮಾಡಾಕೊಂಡು ಯಾಕೆ ತಲೆ ಕಟ್ಸೋತಿ? ಚಾಗಣ ಬರ್ತಾನೆ ಕೇಳಮೇನ್ ಎಲ್ಲ ಮನೆಯಾಗೆ ನಡಿ ಬೇಟೆ ಬರೋ ಚಾಗೇನಾಗಂತ ಇಲ್ಲೇ ಅಲ್ಲ ಅವ್ರದ್ದು ಅಲ್ಲಿ. ಇವತ್ತು ಯಾರ್ಯಾರ್ದಾರ ಹೇಳಿ ಎಲ್ಲರಿಗೂ ಬೇಡ ಇದು 100 ರೂಪಾಯಿ ಓನರಪ್ಪ ಜಾಗಿ ಅಣ್ಣ. ಕೋಟಿ ರೂಪಾಯಿ ಒಡೆಯ. ಬಾಬಾ ಕೋಟಿಗಳ ಒಡೆಯ. ಅಣ್ಣ ಸ್ಟಾರ್ಟ್ ಆಗತ್ತಾ ಇವತ್ತ? ಇದು ಹೊಸದು ಅಣ್ಣ. ಎಡೆದೋರೆ ಅಂತ ಎದಕ್ಕೆ ಕರೀತಾರೆ ಹೇಳು? ಎಡೆದೋರೆ ಯಾಕೆ ಕರೀತಾರೋ? ನಾವು ಇಡೀ ಕರ್ನಾಟಕ ಮ್ಯಾಪ್ ಒಳಗ ಕಂಪ್ಲೀಟ್ ಲೆಫ್ಟ್ ಒಳಗೆ ನಾವಿದ್ದೀವಿ. ಅದಕ್ಕಾಗಿ ಎಡೆದೊರೆ ಕರೀತಾರೆ. ನಾವು ಕಂಪ್ಲೀಟ್ ಎಡಭಾಗದ ರಾಜಮನೆತನ ನಮ್ಮದು. ಅಂದರೆ ದೊರೆ ಅಂದರೆ ನಾವು ದೊರೆಗಳಂತಲ್ಲ. ಇಡೀ ಮೈಸೂರು ಕರ್ನಾಟಕದಾಗ ಇದ್ದಾಗ ಕಂಪ್ಲೀಟ್ಲಿ ಏನದು ಎಡ ಅಂದರೆ ಏನು ಲೆಫ್ಟ್ ಸೈಡದು ರಾಜಮನೆತನ ಅಂತೆ. ರಾಯಚೂರು ನಗರ ವಿಜಯನಗರ ಸಂಸ್ಥಾನದ ರಾಜಧಾನಿ ಆಗಿತ್ತು ಒಂದೊಂದು ಕಾಲದಲ್ಲಿ. ಓಕೆ, ನಾವು ಸದ್ಯಕ್ಕೆ ನಿಮಗೆ ಗೊತ್ತಾದಾಗ ನಾವು ಇವಾಗ ರಾಯಚೂರ್ದಾಗ ಇದೀವಿ. ರಾಯಚೂರನ್ನ ಎಕ್ಸ್ಪ್ಲೋರ್ ರಾಯಚೂರು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಸೀದಾ ಮಂತ್ರಾಲಯ ಹೋಗೋಣ. ರಾಯಚೂರ ಎಕ್ಸ್ಪ್ಲೋರ್ ಮಾಡೋದು ಏನಾಯ್ತಪ್ಪ ಅಂದ್ರೆ ಭಾಳ ಐತಿ. ಹಳೆ ಮೆಮರೀಸ್ಗಳು ತುಂಬ ಭಾಳ ಜನದು ಮೆಮರೀಸ್ ಅವ. ಆ ಮೆಮರೀಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಅವ್ರಿಗೆ ಯೂಟ್ಯೂಬ್ದಾಗ ತೋರಿಸ್ಬೇಕಂತ ಆಸೆ ಐತಿ. ಅದನ್ನು ತೋರಿಸೋನು ಫುಲ್ಲಾಗಿ ವಿಡಿಯೋ ನೋಡ್ರಿ ಬರ್ರಿ. ಈಗ ಫಸ್ಟ್ ಜಿ ಸಿ ಬ್ಯಾಚ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಐತಿ. ಇಂಜಿನಿಯರಿಂಗ್ ಕಾಲೇಜ್ ನೋಡೋಕೆ ಹೊಂಟಿದ್ದೀವಿ, ನೋಡ್ರಿ ಬರ್ರಿ. ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೆಲ್ಲ ಇದಾವಲ್ಲ, ಇದೆಲ್ಲ ನಾವು ಇಂಟರ್ನಲ್ ಟೈಮಿಗೆ ಓದ್ಕೊಂತ ಕೂಡೋದು ಪಾಠಗಳು. ಓದ್ತಿದ್ರಿ ಕರೆ ಹೇಳ್ರಿ ನೋಡು. ಇಂಟರ್ನಲ್ ಟೈಮಿಗೆ ಯಾವ ಗಿಡದ ಬಟ್ಟೆ ನೋಡಿದ್ರೆ ಹುಡುಗರು ಕಾಣ್ತಿದ್ರು. ಏನು ಓದ್ತಿದ್ರು ಹೇಳ್ರಪ್ಪ ನೀವು ಯಾರ್ಯಾರಿದ್ರೆ? ಇಂಟರ್ನಲ್ ಹೇಳ್ರಪ್ಪ. ಹಿಂಸಿಗೆ ಎಲ್ಲ ಗಿಡ ಹನುಮಂದಿ ರೂಢಿ ಫುಲ್ ಆಗಿದೆ. ಅದು ಸುತ್ತಮುತ್ತ ಫುಲ್ ಆಗಿದೆ. ಇಲ್ಲಿ ಕಟ್ಟಿರ್ಲಿಲ್ಲ ಅವಾಗ, ಫುಲ್ ಆಗಿರೋದು ಎಲ್ಲ ಸುತ್ತಮುತ್ತ ಹನುಮಂದಿ ರೂಢಿ ಕುಂತ್ಬಿಡೋದು. ಫಸ್ಟ್ ಸ್ಪಾಟ್ ಫಿಕ್ಸ್ ಆಗೋದು ಇಲ್ಲಿ ಹನುಮಂದಿ ರೂಢಿ ಫುಲ್ ಎಲ್ಲ ಫುಲ್ ಆಗಿತ್ತಾ ನಡಿ. ಈ ಗಿಡದ ಬಟ್ಟೆಯಾಗ ಆ ಗಿಡದ ಬಟ್ಟೆಯಾಗ ಎಲ್ಲೆಲ್ಲಿ ಸಿಗ್ತದ ಯಾವ ಹುಲ್ ನೋಡ್ತಿದ್ದಿಲ್ಲ. ಇನಾಗ್ರೇಷನ್ ಆಯಿತು. ಮತ್ತು ಅದಕ್ಕಿಂತ ಮುಂಚೆ ಹಳೇದು RTPS ಬೇರೆ, ಅದು YTPS. ಇದು ನಮ್ಮ ಕಾಲೇಜು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ನಿನಗೆ ಇಂದ ಬ್ಯಾಕ್ ಸೈಡ್ ಪಾರ್ಕಿಂಗ್ ತೋರಿಸ್ತೀನಿ. ಕಾಲೇಜ್ ಮಾಡ್ಕೊಂಡು. ಓಕೆ, ಇದು ಕಾಲೇಜ್ ನೋಡ್ರಪ್ಪ. ಕಾಲೇಜ್ ಕ್ಯಾಂಟೀನ್ ಚಲೋ ಶೂಟ್ ಮಾಡು. ಯಾಕಪ್ಪ ಕಾಲೇಜು ಕ್ಯಾಂಟೀನ್ ಒಳಗೆ ಫುಲ್ ಭಾಳ ಹಿಸ್ಟ್ರಿ ಇದಾವಣ್ಣ. ಕಾಲೇಜ್ ಕ್ಯಾಂಟೀನ್ ಭಾಳ ದೊಡ್ಡದೈತೆ ನಮ್ಮದು. ಹೌದಾ? ಅಲ್ಲಿರೋದು ನಮ್ಮ ಕಾಲೇಜ್ ಕ್ಯಾಂಟೀನ್. ಇದಾ? ಹಾಂ. ಅಪ್ಪ ಎಷ್ಟು ದೊಡ್ಡದೈತು ಅಪ್ಪ. ಅದು ನಮ್ಮ ಕಾಲೇಜ್ ಕ್ಯಾಂಟೀನು. ಇದು ನಮ್ಮ ಗಾಡಿ ಪಾರ್ಕಿಂಗ್ ಎಲ್ಲ ಬರ್ತೈತೆ. ಅಂದ್ರೆಗಿನ ಇಲ್ಲಿ ಒಂದು 50 ಗಾಡಿ ನಿಂದಿರ್ತಿದ್ವು, ಒಂದು 4-5 ಕಾರ್ ನಿಂದಿರ್ತಿದ್ವು. ಇದು ನಮ್ಮ ಕ್ರಿಕೆಟ್ ಗ್ರೌಂಡ್ ಇದು. ಓಕೆ, ಇವಾಗ ಹಳ್ಳಿ ಕಾಲೇಜ್ನ ನೋಡಿಕೊಂಡು ಈಗ ಹೊಸ ಕಾಲೇಜ್ ಹತ್ರ ಹೋಗೋಣ. ಹೊಸ ಕಾಲೇಜ್ ಹೆಂಗೈತೆ ಅಂತ ತೋರಿಸ್ಕೊಂಬಿಟ್ಟು ನೋಡ್ಬಿಟ್ಟು ಪಾಪ ಹಳ್ಳಿ ಕಾಲೇಜ್ದಾಗ ಕಲ್ತವ್ರಿಗೆಲ್ಲ ಹೊಸ ಕಾಲೇಜ್ ನೋಡಲಿ. ಭಾಳ ಜನ ಅದು ಬಂದಿರಲಿ ಕಡೆ. ಈಗ ತೋರಿಸೋಣ ಅದನ್ನು ಬರ್ರಿ. ಇದು ಭಾಳ ಪವರ್ಫುಲ್ ಹನುಮಂದೇವ್ರ ಗುಡಿ. ಹೆಸರೇನು ಕಾಲೇಜ್ HKS ಸೊಸೈಟಿ. ಇದು ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಆ್ಯಂಡ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಈಗ ಸದ್ಯಕ್ಕೆ ನಡೀತಿರೋದು ಇಲ್ಲೇ. ಇವತ್ತೇ ಕಾಲೇಜ್ ಇದೆ. ಹಾಂ, ಕಾಲೇಜ್ ಚೆನ್ನಾಗಿರುತ್ತೆ ಇವತ್ತು. ಕಾಲೇಜ್ ಹಂಗಿತ್ತು, ಈಗ ಹೆಂಗೈತೆ ನೋಡ್ರಿ. ಇದು ಊರು ಬಿಟ್ಟರು ಸೋಮವಾರ ಬಂದ್ಬಿಡ ಅಂತೇಳಿ
ಬೆಂಗಳೂರು ಬಿಟ್ಟು ಬಂದು ಟ್ರಾಫಿಕ್ ಬಂದ್ಬಿಡುವಾತಾಗೈತಿ. ರಾಯಚೂರು ನಗರದಲ್ಲಿ ಟ್ರಾಫಿಕ್ ಟ್ರಾಫಿಕ್ 2 ಕಿಲೋಮೀಟರ್ ಹತ್ರ ಟ್ರಾಫಿಕ್ ಜಾಮ್ ಆಗೈತಿ. ಎಲ್ಲ ಹತ್ತಿ ಮಿಲ್ ಐತಿ ಇಲ್ಲಿ. ಹಂಗಾಗಿ ಹತ್ತಿ ಸೀಸನ್ ಹತ್ತಿ ಮಿಲ್ಲ ಗಂಜ ಎಲ್ಲ ಗಂಜ ಅಂದ್ರೆ ಕೆಲಸ ಮಂದಿಗೆ ಅರ್ಥ ಆಗಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆ. ಹಾಂ ಅದ ಯಾವ್ದಾರ ಒಂದು ಹೇಳ್ಕೊರಿ ಹತ್ತಿ ಸೀಸನ್ ಐತಿ ಅದಕ್ಕೆ ನಡದೈತಿ. ಲೆಟ್ಸ್ ಗೋ. ಹೌದಾ? ಯಾವ ಟೆಂಪಲ್ ಇದು? ಆಂಜನೇಯ ಓ ಆಂಜನೇಯ. ನ್ಯಾಷನಲ್ ಲೆವೆಲ್ ಫೇಮಸ್. ಅಮಿತ್ ಶಾ, ರಾಜನಾಥ್ ಸಿಂಗ್ ಎಲ್ಲ ಫಂಡಿಂಗ್ ಮಾಡ್ಯಾರ ಇದಕ್ಕೆ ಗುಡಿಗೆ. ಆಗಡೆ ಹೆಂಗೆ ಹೋಗಿದ್ವಲ್ಲ ಈಗ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ತಪಸ್ ಕೂತಿದ್ರು. ಇಲ್ಲಿ ಅವ್ರ ದೋಸ್ತರು ಅಂದ್ರೆ ಅವ್ರ ಕ್ಲೋಸ್ ಫ್ರೆಂಡ್ ಅಪ್ಪಣ್ಣಾಚಾರ್ಯ ಅವ್ರ ಮನೆ ಅದ. ಅವ್ರ ಮನೆಯೊಳಗೆ ವಾಸ. ಈಗ ಏನದ್ದು ಸ್ವಾಮಿಗಳು ಏನದ್ದು ಇದ್ರಲ್ಲ, ನಂಜನಗೂಡಿಯಿಂದ ವಲಸೆ ಬಂದಿರೋರು ರಾಘವೇಂದ್ರ ಸ್ವಾಮಿಗಳು. ನಂಜನಗೂಡು ಮಠದಿಂದ ಸಂಚಾರ ಮಾಡ್ಕೊಂತ ಅಂದ್ರೆ ಅವರು ಸನ್ಯಾಸ ದೀಕ್ಷೆ ತಗೋಣ ಸಂಚಾರ ಮಾಡ್ಕೊಂಡು ಬಂದು ಇಲ್ಲಿ ಬಿಚ್ಚಾಲಿಯಲ್ಲಿ ಅಪ್ಪಣ್ಣಾಚಾರ್ಯರು ಅಂತ ಒಂದು ಆಪ್ತ ಮಿತ್ರರು ಸಿಗ್ತಾರೆ. ಅವರು ನೀವು ಯತಿಗಳು ಸಂಚಾರ ಎಷ್ಟು ಭಾಳ ದೂರದಿಂದ ಬಂದಿರ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋಕ್ಕೆ ವಾಸ್ತವ್ಯ ಕೊಡ್ತಾರೆ. ಸುಮಾರು ದಿನಗಳು ಇಲ್ಲಿ ಅಪ್ಪಣ್ಣಾಚಾರ್ಯ ಜೊತೆ ಅವ್ರ ಮನೆಯಲ್ಲಿ ಡೈಲಿ ಪೂಜಾ ಕಾರ್ಯಕ್ರಮ ಅದು ಇದೆಲ್ಲ ಮಾಡಿಕೊಂಡು ಇಲ್ಲೇ ಇದ್ರು. ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ ಅಂದರೆ ಹುಟ್ಟಿದಾಗಿಂದನೂ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿರಲ್ಲ. ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಪೂರಾ ಬೆಸ್ಟ್ ಅಂದರೆ ಬೆಸ್ಟ್ ಫ್ರೆಂಡ್. ಅಪ್ಪಣ್ಣಾಚಾರ್ಯಗೆ ರಾಘವೇಂದ್ರ ಸ್ವಾಮಿಗಳು ಬಿಟ್ಟಿರೋದು ಆಗದೇ ಅಲ್ಲಿನ ಆ ರೇಂಜಿಗೆ ಆಗ್ತಾರೆ. ಒಂದಿನ ಸಡನ್ನಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಇದು ಕನಸಲ್ಲಿ ಬಂದು ಅವರಿಗೆ ಇದು ಆಗುತ್ತೆ, ಇದೇನೋ ವೃಂದಾವನ ಆಗುವಾಗ ಅಪ್ಪಣೆ ಸಿಗುತ್ತೆ. ಅವರು ಮಂತ್ರಾಲಯದಾಗ ಅಪ್ಪಣೆ, ಅವ್ರ ಗುರುಗಳ ಅನುಸಾರ ಮಂತ್ರಾಲಯದಾಗ ಅವರು ವೃಂದಾವನ ಆಗಬೇಕು. ಅದು ಅಪ್ಪಣ್ಣಾಚಾರಿಗೆ ಹೇಳಿದ್ರೆ ಅವರು ಒಪ್ಪಂಗಿಲ್ಲ ಅಂತ ಹೇಳಿ ಅಪ್ಪಣ್ಣಾಚಾರಿಗೆ ಹೇಳಲಾರ್ದೇ ಅಲ್ಲಿ ಮಂತ್ರಾಲಯದಾಗ ವೃಂದಾವನ ಆಗ್ತಿರ್ತಾರೆ. ಆವಾಗ ಅಪ್ಪಣ್ಣಾಚಾರಿ ದುಃಖ ತಡಿಲಾರ್ದ ನದಿಯಾಗಿ ನಡ್ಕೊಂಡು ಹೋಗ್ತಾರೆ. ನದಿ ತುಂಗಭದ್ರಾ ನದಿ ಅದೀಗ. ಆ ನದಿ ಒಳಗೆ ರಾಘವೇಂದ್ರ ಸ್ವಾಮಿಗಳು ವೃಂದಾವನ ಆಗೋದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಇಲ್ಲಿಂದನೇ ರಾಘವೇಂದ್ರನ ಜಪ ಮಾಡ್ಕೊಂಡು ಹೋಗ್ತಾರೆ. ಆ ಜಪನೇ ಈಗ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ. ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಕರ್ತೃ ರಚನಾಕಾರರು ಅಪ್ಪಣ್ಣಾಚಾರ್ಯರು, ಆಪ್ತ ಸ್ನೇಹಿತರು. ಇಲ್ಲಿ ಅವ್ರ ಮನೆ ಇದೆ. ಅದು ವೃಂದಾವನ ಆಗ್ತಿದ್ದಂಗೆ ಸ್ವಾಮಿಗಳು ಅಪ್ಪಣ್ಣಾಚಾರ್ಯ ಮತ್ತು ಅಪ್ಪಣೆ ಕೊಡ್ತಾರೆ. ಅಂದರೆ ಒಂಥರ ಆಕಾಶವಾಣಿ ಥರ, ನೀನು ಮತ್ತೆ ಮಂತ್ರಾಲಯ ಬರಬೇಕಾಗಿಲ್ಲ, ನಾನು ನಿನ್ನ ಕ್ಷೇತ್ರದಲ್ಲೇ ನೆಲೆಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಏಕಶಿಲಾ ವೃಂದಾವನ, ಒಂದೇ ಕಲ್ಲಲ್ಲಿ ಕೆತ್ತಿರೋ ವೃಂದಾವನ ರಾಘವೇಂದ್ರ ಸ್ವಾಮಿಗಳದ್ದು. ಮಂತ್ರಾಲಯ ಬಿಟ್ಟರೆ ಸೆಕೆಂಡ್ ಮಂತ್ರಾಲಯ ಅಂದಂಗಿದು. ಬಿಚ್ಚಾಲಿ ಎಲ್ಲ ಬಿಚ್ಚಾಲಿ ಓಕೆ. ಎಲೆ ಬಿಚ್ಚಾಲಿ. ಓಕೆ, ಇವಾಗ ನಾವು ಬಿಚ್ಚಾಲಿ ನೋಡಿಕೊಂಡು ರಾಘವೇಂದ್ರ ಅವರು ಮುಂಚೆ ಇದ್ದ ಜಾಗ ನೋಡಿಕೊಂಡು ಇವಾಗ ಹೊಂಟೋದು ಪಂಚಮುಖಿ. ಅಲ್ಲಿ ಪ್ರಾಣದೇವರು ಯಾರು? ಪಂಚಮುಖಿ ಅದು ಊರ ಹೆಸರು. ಪ್ರಾಣದೇವ ಅಂತ ಊರ ಹೆಸರು. ಅಲ್ಲಿ ಪಂಚಮುಖಿ ಹನುಮಾನ್ ದೇವರ ದೇವಸ್ಥಾನ ಇದೆ. ಓಕೆ. ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಗಾಣದಾಳ ಕ್ಷೇತ್ರ. ಊರ ಹೆಸರು ಗಾಣದಾಳ. ಗಾಣದಾಳ ಹೋಯ್ತು ಇಲ್ಲೇ. ಈ ಗಾಣದಾಳ ಇಲ್ಲ, ಗಾಣದಾಳ ಬಿಟ್ಟು ಊರಾಗೈತೆ. ಆದರೆ ಊರ ಹೆಸರು ಗಾಣದಾಳನೇ. ಈ ಸದ್ಯಕ್ಕೆ ಇದನ್ನೆಲ್ಲ ಪಂಚಮುಖಿ ಅಂತಲೇ ಕರೆದು ಬಿಡ್ತಾರೆ ಈ ಊರ ಹೆಸರು. ಯಾಕಂದರೆ ಇದು ಊರು ಹೊರಗೈತೆ, ಪಂಚಮುಖಿ ಅಂತ ಕರೀತಾರೆ. ಆದರೆ ಇದು ಗಾಣದಾಳ ಕ್ಷೇತ್ರದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಪಡಲು ಕೇಸರಿ ನಂದನ ಪಂಚಮುಖಿ ಆಂಜನೇಯ ಸ್ವಾಮಿ ಕಲೆಗಳು ಪೂಜಾ ಆಗಿರಬಹುದು. ಎಲ್ಲೋ
ಸಾಗಿದೆ ಈ ಪಯಣ ನೆನಪುಗಳ ಜೊತೆಗೆ. ಫೋರ್ ವೀಲರ್ ಚೆಕ್ ಮಾಡ್ತಾರೆ ಡೈಲಿ ಮಾಡತ್ತಿಲ್ಲ ಅಂತ ಮಾಡತ್ತಿಲ್ಲ. ಫೋರ್ ವೀಲರ್ ಭಾಳ ಚೆಕ್ ಮಾಡ್ತಾರೆ. ಯಾವುದೋ ಟೈಮ್ದಾಗ ಆಟೋ ಚೆಕ್ ಮಾಡ್ತಾರೆ. ಯಾರು ಬಂದಾಗಿತ್ತಲ್ಲ. ಇವಾಗ ಸಚಿನ್ ಅವರೇ ಮೆಹಂದಿ ಏನಾದ್ರು ಹಾಕ್ಸ್ಕೊಂತೀರಾ? ಮೆಹಂದಿ ಹಾಕ್ಸಕ್ಕೆ ಹೆಂಗೆ ಸಣ್ಣ ಇದೆಲ್ಲ ಹಾಕ್ಸ್ಕೊಂತೀರಾ? ಡ್ರೀಮ್ ಟ್ರಾವೆಲರ್ 48 ಡ್ರೀಮ್ ಟ್ರಾವೆಲರ್ 48 ಒಂದು ಸಬ್ಸ್ಕ್ರೈಬರ್ ಅಂತ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನೋಡೋಣ. ಮಾಡ್ತಾನ ಬಿಡ್ತಾನ ಹೇಳೋದು ನಮ್ದು ಧರ್ಮ. ಈ ನಂಬರ್ ಕೊಡು, ನಾ ಶೇರ್ ಮಾಡ್ತೀನಿ. ಹೆಂಗೆ ಕಾಣಬೇಕಾಗಿತ್ತು ನಂಬರ್ ಅಲ್ಲಿ ತೊಗೊಳಲ್ಲ. ಇದು ಮಂಚಾಲಮ್ಮನ ದೇವಸ್ಥಾನ. ಯಾವುದು ಇದು ಇಲ್ಲಿ ರೈಟ್ ಸೈಡ್ ಇರೋದು ಮಂಚಾಲಮ್ಮನ ದೇವಸ್ಥಾನ. Okay. ಈ ಊರು ಆ ದೇವಿದು. ಹಾಂ ಹಾಂ ರಾಘವೇಂದ್ರ ಸ್ವಾಮಿಗಳಿಗೆ ಅವ್ರ ಜಾಗ ಕೊಟ್ಟಿರೋದು. ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಿಂತ ಮುಂಚೆ ಆ ದೇವಿ ದರ್ಶನ ಮಾಡ್ಬೇಕು ನಾವು. ಓಕೆ ಬರ್ರಿ ದರ್ಶನ ಮಾಡೋಣ ಫಸ್ಟ್. ಈಗ ಇಲ್ಲೇ ಬಿಟ್ಟು ಬಿಡಾಕತ್ತೀವಿ ಫ್ರೀ ಕಾಸ್ಟ್ ಒಳಗೆ. ಫ್ರೀ ಕಾಸ್ಟ್ ಒಳಗೆ ಸ್ಲೂಸ್ ಬಿಡತೀನಿ. ಬರೋಷ್ಟು ಉಳಿದಿದ್ದು ಬೇಡ ಒಳ್ಳಿಕ್ಕಂದ್ರೆ ಗೋವಿಂದ. ಲೆಟ್ ಸಿ. ಓಕೆ ಇವಾಗ ಊಟ ಮಾಡ್ಕೊಂಡು ದರ್ಶನಕ್ಕೆ ಇನ್ನೂ 1 ಅವರ್ ಟೈಮ್ ಐತಿ. 4 ಗಂಟೆ ಐತಿ. ವಯಸ್ಸು ಹೇಳ್ಸಲ್ಲ ಬಿಡಲ್ಲ. ವಯಸ್ಸಂತರೂ ಹೊಡೆದಕ್ಕೆ ಹಾಳ ಇರತೈತಿ. ಸರ್ ಸ್ಟೇಷನಾ? ಬರ್ರಿ ರಾಯ ದರ್ಶನ ಮಾಡೋಣ. ರಾಯರ ದರ್ಶನವ ಮಾಡೋಣ ನಾವು, ರಾಯರ ದರ್ಶನವ ಮಾಡೋಣ. ಈ ವಿಡಿಯೋದಲ್ಲಿ ನನ್ನ ವಾಯ್ಸ್ ಕಂಪ್ಲೀಟಾಗಿ ಕಮ್ಮಿ ಇರ್ತೈತಿ. ಯಾಕಂದ್ರೆ ನೆಗಡಿ ಬಂದೈತಿ. ವಾಯ್ಸ್ ಅಷ್ಟೊಂದು ಸರಿಯಾಗಿ ಕೇಳಿಸಲ್ಲ. ಮೂವತ್ತೆರಡನೇದವ್ರು ವಾಗೇಂದ್ರ ತೀರ್ಥ.